ನನ್ನ ಕರ್ಕೊಂಬಂದ್ಬಿಟ್ಟು ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು ಅಲ್ಲಿಂದ ಊರಿನಿಂದ ನಮ್ಮೂರಿನಿಂದ ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು. ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಮ್ಮ ಮನೆ ಕಟ್ಟಿದೆ ಎಲ್ಲ ಕಟ್ಟಿದೆ, ಏನು ಬೇಕೋ ಮಾಡ್ಕೊಂಬಂದೆ. ತಿರ್ಗಿ ಆಯಿತು ಅಂತ ಹೇಳ್ಬಿಟ್ಟು ಇವಳು 8 ವರ್ಷದಿಂದ ಸೋಲೂರು ಚೇತನ್ ಅಂತೇಳಿ ಮಲೆಯಾಳಕ್ಕೆ ಹೋದ್ಮೇಲೆ ನ್ಯಾಯ ಸಿಗಲಿಲ್ಲ ನನಗಲ್ಲಿ. ನ್ಯಾಯ ಸಿಗಲಿಲ್ಲ ಅಲ್ಲಿ ಹೋದ್ಮೇಲೆ 3 ವರ್ಷ ನಾನು ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ಲು ಇವಳು. ಸಮಾಧಾನಕ್ಕೆ ಬರಲಿಲ್ಲ, ಇದುವರೆಗೆ ಫೋನೇ ಮಾಡಿಲ್ಲ. ಸರಿ ಗೊತ್ತಾದ್ಮೇಲೆ ಅನಂತ ಹೋದ್ಮೇಲೆ ಗಂಡ ಅವನೇ ಅಂತ ಹೇಳ್ಬಿಟ್ಟು ಅನಂತಕ್ಕೆ ಸುಳ್ಳು ಹೇಳಿದ್ದಾಳೆ. ಏನಂತ, ಗಂಡ ಸತ್ತೋಗ್ಬಿಟ್ಟವನೇ, ಹಿಂಗೆ ಆಗೋಗ್ಬಿಟ್ಟಿದೆ. ಇಷ್ಟು ಮಾಹಿತಿ ಗೊತ್ತು ನನಗೆ. ಮಕ್ಕಳಿರೋದು ಮಕ್ಕಳಿಲ್ಲ ಅಂತ ಹೇಳ್ಕೊಂಡವಳು ಅವಳು, ದತ್ತಕ್ಕೆ ತಗೊಂಡವಳು ಅಂತ ಹೇಳ್ತಾವಳೆ ಅವಳು. ಎಷ್ಟು ಜನ ಮಕ್ಕಳು? 2 ಮಕ್ಕಳು ಸರ್, 1 ಹೆಣ್ಣು ಮಗು 1 ಗಂಡು ಮಗು. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಸರ್ 12 ವರ್ಷ ಆಯ್ತು ಈಗ. ಮದುವೆ ಆಗಿ ಈಗ ಜಸ್ಟ್ 27ಕ್ಕೆ 12 ವರ್ಷ ಆಯಿತು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಸರ್, ಅದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಆಯಿತು ಸರ್ ನೀವು ಎಲ್ಲಿ? ಸರ್ ಒಂದು ಹುಡುಗನಿಂದ ಕಾಂಟ್ಯಾಕ್ಟ್ ಆಯಿತು ದೇವನಹಳ್ಳಿಯಲ್ಲಿ. ಅವನು ನಾವು ಬಿಟ್ಬಿಟ್ಟಿದ್ದೆ. ತಿರ್ಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯಿತು. ನಮ್ಮ ಅಕ್ಕ ಒಳ್ಳೆ ಯಾಕೆ ಸತ್ತೋದ್ಲು ಪಾಪ, 1 ತಿಂಗಳಾಯ್ತು ಸತ್ತೋಗಿ. ನಾನು ಬಂದುಬಿಟ್ಟಿದ್ದೆ. ಆಯಿತು ಅಂತ ತಪ್ಪಾಯ್ತು ಬಂದುಬಿಟ್ಟಿದ್ದೆ ನಾನು. ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡಿ ಬಂದುಬಿಟ್ಲು ಚಿಕ್ಕಬಳ್ಳಾಪುರಕ್ಕೆ. ನಾನು ಒಕ್ಲೀರ್ ಹೋಟೆಲ್ ಆರ್ಡ್ರ್ ಮಾಡ್ತಾಯಿದ್ದಕ್ಕೆ ಇವರು ಹುಡ್ಕೊಂಡು ನಮ್ಮನೆಗೆ ನಮ್ಮಪ್ಪ ಎಲ್ಲ ಕರ್ಕೊಂಡು ಮದುವೆ ಮಾಡಿಸಿದ್ರು. ಎಲ್ಲಿ? ಈಶ್ವರನ ದೇವಸ್ಥಾನ ಮದುವೆ ಮಾಡಿಸಿದ್ರು. ಆದಮೇಲೆ ಇವರು ಹುಡ್ಕೊಂಡು ಅದೇ ಮೊನ್ನೆ ಟ್ರ್ಯಾಕ್ ಮಾಡ್ಕೊಂಡು ಬಂದರು ನನ್ನ ಹತ್ರ. ಆಮೇಲೆ ನನ್ನ ಹತ್ರ ಅಲ್ಲಿ ಬರ್ಸ್ಕೊಂಬಿಟ್ಟಿದ್ದು, ನೀವು ನಮ್ಗೆ ಸಂಬಂಧ ಇಲ್ಲ, ನೀನು ನಮ್ಮ ಮಗನೇ ಸತ್ತೋಗ್ಬಿಟ್ಟವ್ರು ಅಂತ ಅಲ್ಲಿ ಬರ್ಸ್ಕೊಂಬಿಟ್ಟವ್ರು. ಈಗ ಅರ್ಥ ಆಯ್ತಾ? ಇವಾಗ ನನಗೆ ಅನ್ಯಾಯ ಆಗೈತೆ, ನಾನಂತೂ ಬಿಡಲ್ಲ ಸರ್. ಈಗ ನೀವು ಅಧಿಕೃತವಾಗಿ ಮದುವೆ ಆಗಿದ್ರೆ ನಿಮ್ಗೆ ಯಾವುದೇ ರೀತಿ ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲದೆ ಈಗ ನೀವು ಹೇಳ್ದಂಗೆ 2ನೇ ಮದುವೆನ 3ನೇ ಮದುವೆನ ಇರ್ಬೋದು. ಇದು 2ನೇ ಮದುವೆ ಸರ್. ಅನ್ನಂತವ್ರು ಮಾಡ್ಕೊಂಡಿದ್ದು 2ನೇ ಮದುವೆ ಸರ್. 2ನೇ ಮದುವೆ. ನಿಮ್ಗೆ ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ನೀವೇನೋ ಡೈವರ್ಸ್ ಕೇಳಿದ್ರಾ ಅಥವಾ ಡೈವರ್ಸ್? ನಾನು ಕೊಟ್ಟಿಲ್ಲ, ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ವಿ ಸರ್. ಮಹಿಳೆ ಲಕ್ಷಣದಲ್ಲಿ ಅಂದ್ರೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳಿರೋದು ಅಷ್ಟೇ. ನನಗೆ ನಿಮಗೆ ಗೊತ್ತಿಲ್ಲದೇನೆ ಬೇರೆ ಮದುವೆ ಆಗ್ತಿದೆ. ಇವಾಗ ಅನ್ನಂತವ್ರು ಮದುವೆ ಆಗಿರೋದು. ಏನು ಸರ್ ಈ ಉದ್ದೇಶ? ಈಗ ಅವಳು ದುಡ್ಡು ನೀನು ಒಬ್ಬನ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂತೇನೆ, ಇನ್ನೊಂದು ಕಾರ್ ಓಡ್ಸಕ್ಕೆ ಬರ್ತದ, ಬುಲೆಟ್ ಓಡ್ಸಕ್ಕೆ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನೇ ಕಟ್ಕೊಬೇಕಾಯ್ತು ಅವಳು. ಅವತ್ತು ನಿಮ್ಮನ್ನು ಕಾರ್ ಓಡ್ಸಕ್ಕೆ ಬರೋಲ್ಲ, ಬುಲೆಟ್ ಓಡ್ಸಕ್ಕೆ ಬರೋಲ್ಲಂತೆ, ಅದಕ್ಕೆ ಬಿಟ್ಟಿರೋದು. ಆಮೇಲೆ ಚೇತನ್ ಪರಿಚಯ ಆಗವನೆ. ಚೇತನ್ ಪರಿಚಯ ಆದಮೇಲೆ ಅವ್ನು ಮಡ್ಕೊಂಡು ಸ್ಟೇಷನ್ಗೆ ಕೂತಿಸಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ರೆಕಾರ್ಡಿಂಗ್ಸ್ ಇದೆ. ಸೋಲೂರು. ಈಗ ಅವ್ನು ಮದುವೆ ಆಗಿದ್ದಾರಾ? ಅವ್ನು ಮದುವೆ ಆಗೋಳ ಬಿಟ್ಬಿಟ್ಟವಳಂತೆ. ಇವಾಗ ಬಿಟ್ಟಿರೋದು. ಅನ್ನೋಂಥವ್ರು ನನ್ನ ಮೊನ್ನೆ ಹೇಳಿದ್ದು. ಟೋಟಲ್ ನನಗೆ ಗೊತ್ತಿದ್ದಂಗೆ ಈ ತಳಿ ಇವಾಗ ಅರ್ಶನದೆಲ್ಲ ಸೇರಿ ನನ್ನ ಲೆಕ್ಕಾಚಾರ 3 ಪರ್ಸ್ನಲ್ ಆಗಿ ಬಿಡೋದು, 2 ನನ್ನ ಹತ್ರ. ಅದು ಇನ್ನೂ ಪರ್ಸ್ನಲ್ ಚಿಕ್ಕಬಳ್ಳಾಪುರದ ಒಂದಿದೆ. ಅವನ ಹತ್ರ ಡೈವರ್ಸ್ ಆಗೋದಂತ ಹೇಳ್ಕೊಂಡವಳೆ. ಯಾಮರ್ಸದೆ ಇವಳು ದುಡ್ಡುಗೋಸ್ಕರ. ಸರ್ ಅವಳು ನಂಗೆ ಬೇಡ ಸರ್. ನಾನು ಏನು ಗೊತ್ತಾ, ಮಕ್ಳಿಗೋಸ್ಕರ ಹೋರಾಡ್ತಾ ಇದ್ದೀನಿ. ನನ್ನ ಮಕ್ಕಳು ನಾನು ಕರ್ಕೊಂಡು ಹೊರಟೋಗ್ತೀನಿ. ಅವ್ರ ಪಾಡು ಎಲ್ಲನ ಮಾಡ್ಕೊಳ್ಳಿ ಅವಳು ಅಷ್ಟೇ. ನಂಗೆ ಬೇಡ ಸರ್. ಇವಳು ಸವಾಸನ ಬೇಕಾದ್ರೆ ಗಂಡನೂ ಸಹ ಹಾಕ್ಬಿಡ್ತಾಳು. ಈಗ ದುಡ್ಡುಗೋಸ್ಕರ ಹಿಂಗೆ ಮದುವೆ ಮೇಲೆ ಮದುವೆ ಆಗ್ತಿದ್ರೆ ಏನು ಹೇಳ್ತೀರಾ? ಏನು ಹೇಳೋದು ಸರ್, ನಾನು ಬಿಟ್ಟೆ 3 ವರ್ಷ ಆಗತ್ತೆ. ಅವಳು ಸಮಾಧಾನದಾಗ ಬರ್ತೀನಿ ಅಂತ ಹೇಳ್ದವಳು ಇವಾಗ ಕಣ್ಣು ಕಾಣಿಸ್ಕೊಂತ ಇರೋದು ನನಗೆ. ಅವಳು ಮಹಿಳಾ ಸಂಘದಲ್ಲಿ ಬೇರೆಯವ್ರಿಗೂ ಅನ್ಯಾಯ ಆಗಲ್ವ? ಬೇರೆ ಹುಡುಗರಿಗೆ ಅನ್ಯಾಯ ಸರ್. FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಸರ್. ಇವಳನ್ನ FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಅಷ್ಟೇ. ನನಗೆ ಗೊತ್ತಿದ್ದಂಗೆ FIR ಮಾಡಿ ಸೆಂಟ್ರಲ್ ಇಸ್ಕೊಂಡಿದ್ದೀನಿ ದುಡ್ಡು ಅಂತಾರೆ ಸರ್. ಅವಳು ಬಾಯಿ ಬಿಟ್ಟು ಸುಳ್ಳು ಸರ್. ಅವಳು ಬಾಯಿ ಬಿಟ್ಟು ಸುಳ್ಳು. ದುಡ್ಡುಗೋಸ್ಕರ ಮದುವೆ ಆಗೋದ? ಮದುವೆ ಆಗೋದು, ಯೂಸ್ ಮಾಡ್ಕೊಂಡು ಅವನ ಹತ್ರ ದುಡ್ಡು ಕಿತ್ಕೊಳ್ಳೋದು, ಓದ್ತಾ ಇರೋದು. ಗಂಡ ಸತ್ತೋಗವಳು ಅಂತ ಹೇಳ್ಕೊಂಡ್ಬಿಟ್ಟವಳು ಆಲ್ರೆಡಿ ಅವಳು. ಗಂಡ ಇದ್ಕೊಂಡು ಗಂಡ ಸತ್ತೋಗವಳು ಅಂತ ಹೇಳ್ಕೊಂಡವಳಲ್ಲ. ನಂಗೆ 5-6 ವರ್ಷದಿಂದ ಟಚಲ್ಲೇ ಇಲ್ಲ, ನಂಗೆ ಎಲ್ಲ ಇದ್ದಾರೆ ಅಂತಲೇ ಗೊತ್ತಿಲ್ಲ ಅಂತಾರೆ. ಯಾರು ಸರ್ ಹೇಳಿದ್ದು? ನಮ್ಮ ತಾಯಿ ನೀವು ಅವರಮ್ಮ ನಮ್ಮ ಅತ್ತೆಯವರು ಮಾತಾಡ್ತಾರಲ್ಲ, ಡೈಲಿ ಮಾತಾಡ್ತಾವ್ರು ಅವರು. ನಿಮ್ಮ ಜೊತೆ ಟಚಲ್ಲಿದ್ದಾರೆ. ನಾನು ನಿನ್ನೆ ಕೂಡ ಬರ್ಡೇ ಮಾಡ್ಕೊಂಬಂದೆ ಹೋಗಿ ಹುಡುಗರಿಗೆ. ಮಕ್ಕಳು ಬರ್ಡೇ ಮಾಡ್ಕೊಂಬಂದೆ ಸರ್. ನಮ್ಮ ಕಲ್ ಟಚಲ್ಲ ಅವ್ರು ಸರ್. ನಾನು ಬಟ್ಟೆ ಕೊಡಿಸಿದೆ, ಹೋಗಿ ಎಲ್ಲ ಕೊಡ್ಸ್ಕೊಂಬಂದೆ ನಾನು ಹೋಗಿ. ಈ ಡ್ರಾಮಾ ಮಾಡ್ತಾವಳು ಇವಳು. ಇವಾಗ ಯಾವನೋ ಚೆನ್ನಾಗಿರೋನು ಸಿಕ್ಬಿಟ್ಟವಳಂತ ಇವಾಗ ಅವನ ಹತ್ರ ಡ್ರಾಮಾ ಇವಳು. ಕನಕಪುರದವನು ಲಾಸ್ಟು. ನನ್ನ ಮಕ್ಕಳು ಬೇಕು. ನನ್ನ ಮಕ್ಕಳನ್ನಂತೂ ನಾನು ಬಿಡಲ್ಲ ಸರ್. ಇವಳು ಲೈಫಲ್ಲಿ ಮಾಡೋದಕ್ಕೆ ಮಕ್ಕಳನ್ನಂತೂ ನಾನು ಬಿಡಲ್ಲ ಸರ್.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.